ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಈ ದಿನದ ಕಾರ್ಯಕ್ರಮದಲ್ಲಿ ದಿನ ಭವಿಷ್ಯ, ಪಂಚಾಂಗ ವಿಶೇಷತೆ, ಹಾಗೆ ರಾಶಿ ನಕ್ಷತ್ರಗಳ ಫಲಾಫಲ, ಇದರ ಜೊತೆಗೆ ಸಂತಾನ ಭಾಗ್ಯ ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಆಚಾರ್ಯ ಗುರೂಜಿಯವರು. ಬನ್ನಿವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮ್. ಸರಿ ಗುರುಗಳೇ, ಎಂದಿನಂತೆ ಈ ದಿನದ ವಿಶೇಷತೆ ಜೊತೆಗೆ ಪಂಚಾಂಗ ಭವಿಷ್ಯ ತಿಳಿಸ್ಕೊಡಿ. ನೋಡಿ, ಈ ದಿನದ ಪಂಚಾಂಗವನ್ನು ನಾವು ನೋಡಿದಾಗ ಈ ದಿನ 19/5/2024 ಭಾನುವಾರ, ಶುಭ ಭಾನುವಾರದಂದು ಪಂಚಾಂಗವನ್ನು ನಾನು ಎಂದಿನಂತೆ ಸಂಕಲ್ಪದ ಪೂರ್ವಕವಾಗಿ ನಾನು ಈ ದಿವಸ ನಿಮಗೆ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಏಕಾದಶಿ ತಿಥಿ. ನೋಡಿ, ಈ ದಿವಸ ವಿಶೇಷವಾಗಿ ಏಕಾದಶಿ ತಿಥಿ ಇರುತ್ತೆ ಮಧ್ಯಾಹ್ನ 12:50 ನಂತರ ದ್ವಾದಶಿ ತಿಥಿ ಪ್ರಾರಂಭವಾಗುವಂಥದ್ದು. ಈ ದಿನದ ನಕ್ಷತ್ರವನ್ನು ನೋಡಿದಾಗ ಹಸ್ತ ನಕ್ಷತ್ರ, ವಜ್ರಯೋಗ, ಭದ್ರಕರಣ. ಸೂರ್ಯೋದಯ ಬೆಳಗ್ಗೆ 5:53 ನಂತರ ಸೂರ್ಯಾಸ್ತಮ ಸಂಜೆ 6:39 ಸೂರ್ಯಾಸ್ತಮವನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಈ ದಿನದ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 8:33 10:20 ಶುಭ ಸಮಯವಾಗಿರುತ್ತೆ. ಅದೇ ರೀತಿ ದುರ್ಮುಹೂರ್ತ ಸಾಯಂಕಾಲ 4:25 5:13 ಇರುತ್ತದೆ ದುರ್ಮುಹೂರ್ತ. ನೋಡಿ, ಅದೇ ರೀತಿ ಅಮೃತಗಳಿಗೆ ನಾವು ನೋಡಿದಾಗ ರಾತ್ರಿ 8:08 9:53 ಅಮೃತಗಳಿಗೆ ಇರುತ್ತೆ. ಅದೇ ರೀತಿ ಪ್ರಯಾಣಾದಿ ಯೋಗವನ್ನು ನಾವು ನೋಡಿದಾಗ ಮಾನಸ ಯೋಗ, ಸಂತುಷ್ಟಿ. ಅದೇ ರೀತಿ ಈ ದಿನದ ರಾಹುಕಾಲ ನೋಡಿ, ರಾಹುಕಾಲ ಬೆಳಗ್ಗೆ 5:05 6:41 ರಾಹುಕಾಲ ಆಗಿರುತ್ತೆ. ನಂತರ ಗುಳಿಕ ಕಾಲ ಬೆಳಗ್ಗೆ 3:30 5:05 ಮಧ್ಯಾಹ್ನ ಗುಳಿಕ ಕಾಲ ಆಗಿರುತ್ತೆ. ನಂತರ ಯಮಗಂಡ ಕಾಲ 12:19 1:55 ಯಮಗಂಡ ಕಾಲ ಆಗಿರುತ್ತೆ. ನೋಡಿ, ಈ ದಿನದ ವಿಶೇಷವನ್ನು ನಾವು ನೋಡಿದಾಗ ವಿಶೇಷವಾದಂತಹ ಶ್ರೀ ವರದರಾಜ ಜಯಂತಿ ಈ ದಿವಸ ಇರುತ್ತೆ. ಅದೇ ರೀತಿ ಸರ್ವೇಶಾಂ ಏಕಾದಶಿ ಕೂಡ ಈ ದಿನವನ್ನು ನಾವು ನೋಡಬಹುದಾಗಿದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಪಂಚಾಂಗ ಭವಿಷ್ಯವನ್ನ ಜೊತೆಗೆ ದಿನದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಅದೇ ರೀತಿ ಎಂದಿನಂತೆ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆಯೇ ಅದರಲ್ಲಿ ಮೊದಲನೆಯದಾಗಿ 6 ರಾಶಿಗಳ ಫಲಾಫಲವನ್ನು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿನದ ಮೇಷರಾಶಿಯನ್ನು ನಾವು ನೋಡಿದಾಗ ಎಂದಿನಂತೆ ನಾವು ಈ ರಾಶಿ ಭವಿಷ್ಯದಲ್ಲಿ ದಿನನಿತ್ಯವೂ ಕೂಡ ಮೇಷಾದಿ ರಾಶಿಗಳ ಭವಿಷ್ಯವನ್ನು ನಾವು ದಿನ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಈ ದಿನವೂ ಕೂಡ ಮೇಷರಾಶಿ ಪ್ರಥಮವಾಗಿ ಗೃಹ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಈ ದಿವಸ ಮೇಷರಾಶಿಯವರಿಗೆ ತುಂಬ ಅನುಕೂಲವಾದಂತಹ ಶುಭ ದಿನವಾಗಿರುತ್ತೆ. ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕಂಡು ಬಂದರೂ ಕೂಡ ಸಹೋದ್ಯೋಗಿಗಳ ಸಹಕಾರದಿಂದ ನೆಮ್ಮದಿ ಕೂಡ ನಿಮಗೆ ಈ ದಿವಸ ದೊರಕುವಂಥದ್ದು. ಅದೇ ರೀತಿ ವಿದೇಶ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಕೂಡ ಗಳಿಸುವಿರಿ. ವಿಶೇಷವಾಗಿ ನೋಡಿ, ಮೇಷರಾಶಿಯವರಿಗೆ ಏನಾದರೂ ವಿದೇಶಗಳಲ್ಲಿ ಹೂಡಿಕೆ ಆಗಲಿ ಅಥವಾ ವಿದೇಶಕ್ಕೆ ಹೋಗುವ ವ್ಯವಹಾರಗಳಲ್ಲಾಗಲಿ ಇವತ್ತು ಲಾಭ ನಿಮಗೆ ಕಾಣುವಂಥದ್ದು ಕೂಡ ನೋಡಬಹುದಾಗಿದೆ. ಅದೇ ರೀತಿ ವೃಷಭ ರಾಶಿ
ನೋಡಿ ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ಮನೆಯ ನಿರ್ಮಾಣ ಹಾಗೂ ಇತರ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರಲಿದೆ. ವಿಶೇಷವಾಗಿ ಈ ದಿವಸ ಮನೆ ಕೆಲಸ ಕಾರ್ಯ ಏನಾದರೂ ನೀವು ಮಾಡಬೇಕು ಅಂದ್ಕೊಂಡಿದ್ದವರು ಈ ದಿವಸ ನೀವು ಅದನ್ನು ಕೈಗೆತ್ತಿಕೊಂಡಾಗ ಅದರಿಂದ ಆ ಕೆಲಸಗಳಿಂದ ಪ್ರಗತಿಯನ್ನು ನೀವು ಈ ದಿವಸ ಕಾಣಬಹುದಾಗಿದೆ. ಅದೇ ರೀತಿ ಭೂ ಖರೀದಿ ವ್ಯವಹಾರಗಳನ್ನು ಮಾಡಲು ಉತ್ತಮ ಕಾಲ. ನೋಡಿ ವಿಶೇಷವಾಗಿ ಇವತ್ತು ಏನಾದರೂ ನೀವು ಭೂಮಿ ತಗೋಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೂ ಕೂಡ ನೋಡಿ ಅದರಲ್ಲಿ ಏನೇ ವ್ಯವಹಾರ ಮಾಡಬೇಕಾಗಿದ್ರು ಕೂಡ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಈ ದಿವಸ ನೀವು ಕೈಗೊಂಡಾಗ ಉತ್ತಮ ಅನುಕೂಲ ಆಗುವಂಥದ್ದು. ಅದೇ ರೀತಿ ಮಕ್ಕಳಿಂದ ಆರ್ಥಿಕ ಸಹಕಾರ ಕೂಡ ದೊರಕುವಂಥದ್ದು ಕೂಡ ನಾವು ಈ ದಿವಸ ನೋಡ್ಬೋದಾಗಿದೆ. ಮಕ್ಕಳಿಂದ ಅಂದರೆ ಮನೆಗಳಲ್ಲಿ ಮಕ್ಕಳಿಂದ ಆರ್ಥಿಕವಾಗಿ ಏನಾದರೂ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಅದೇ ರೀತಿ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಉಪನ್ಯಾಸಕ ವೃತ್ತಿಯಲ್ಲಿರುವವರಿಗೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ. ನೋಡಿ ಉಪನ್ಯಾಸಕರಂದರೆ ಟೀಚರ್ಸ್ ಏನಿರ್ತಾರೆ ಅವರಿಗೆ ಇವತ್ತು ಅನುಕೂಲ ಆಗುತ್ತೆ. ನೀವು ಮಾಡುವ ನಿಮ್ಮ ಏನೋ ಒಂದು ಕಾಲೇಜ್ಗಳಲ್ಲಾಗ್ಬೋದು ಇಲ್ಲ ಒಂದು ಹೈಸ್ಕೂಲ್ಗಳಲ್ಲಾಗ್ಬೋದು ಏನಾದರೂ ಉಪನ್ಯಾಸ ವೃತ್ತಿ ಮಾಡುವವರಿಗೆ ಈ ದಿನ ಅನುಕೂಲ ಆಗುತ್ತೆ. ನಂತರ ನೋಡಿ ಈ ಖರೀದಿ ಮಾರಾಟ ವ್ಯವಹಾರಗಳಲ್ಲಿ ಲಾಭ ಅನ್ನುವಂಥದ್ದು. ಅದೇ ರೀತಿ ಏನಾದರೂ ಹೊಸದಾಗಿ ಮಾರಾಟ ಮಾಡೋದಾಗಲಿ ಇಲ್ಲ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಇವತ್ತು ನಿಮಗೆ ಲಾಭ ಆಗುತ್ತೆ. ಕೋರ್ಟ್ ಕಚೇರಿ ಸಂಬಂಧಿಸಿದ ಕೆಲಸಗಳು ಯಶಸ್ವಿ ಆಗಲಿದೆ. ಏನಾದರೂ ನಿಮಗೆ ಈಗ ಕೋರ್ಟ್ಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಏನೋ ಕೆಲಸ ಕಾರ್ಯಗಳು ಆಗಬೇಕು ಅಂದ್ಕೊಂಡಿದ್ರೆ ಏನಾದರೂ ನಿಮಗೆ ಹೊರಗಡೆಯಿಂದ ಈ ದಿವಸ ಅನುಕೂಲಗಳಾಗುವಂಥದ್ದು ಇಲ್ಲ ಮುಂದೆ ಅದಕ್ಕೆ ಏನಾದರೂ ಪೂರಕವಾಗಿ ನಿಮಗೆ ಏನಾದರೂ ಒಂದು ಸುದ್ದಿ ಕೇಳುವಂಥದ್ದು ಕೂಡ ಈ ದಿವಸ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ಕಟಕ ರಾಶಿಯವರು ನೋಡಿ, ಈ ಕಟಕ ರಾಶಿಯವರಿಗೆ ವಿದೇಶ ವ್ಯವಹಾರಸ್ಥರೊಂದಿಗಿನ ಸಂಪರ್ಕದಿಂದ ವ್ಯವಹಾರಕ್ಕೊಂದು ತಿರುವು ಸಿಗುತ್ತದೆ. ನೋಡಿ ಕಟಕ ರಾಶಿಯವರು ಏನಾದರೂ ವಿದೇಶಗಳಲ್ಲಿ ವ್ಯಾಪಾರಗಳು ಉದ್ಯೋಗಗಳು ಇಲ್ಲ ವಿದೇಶಕ್ಕೆ ಹೋಗುವಂತಹ ಏನೋ ಒಂದು ಮನಸ್ಸಲ್ಲಿ ಚಿಂತೆ ಇದ್ದರೂ ಕೂಡ ಇವತ್ತು ಅದರ ಆ ವ್ಯವಹಾರಕ್ಕೆ ಆ ವಿದೇಶಿಗರ ಆ ಸಂಪರ್ಕದಿಂದ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ಏನೋ ಒಂದು ತಿರುವು ಕಾಣುವಂಥದ್ದು ಕೂಡ ಈ ದಿವಸ ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ. ಅದೇ ರೀತಿ ಮನೆ ಮಂದಿಯೊಂದಿಗೆ ದೂರದ ಬಂಧುಗಳ ಭೇಟಿ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೇ ರೀತಿ ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ನಾವು ನೋಡಿದಾಗ ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡುತ್ತಿರುವವರು ಧೈರ್ಯದಿಂದ ಮುನ್ನುಗ್ಗಬಹುದು. ನೋಡಿ ಏನಾದರೂ ಈ ಸಿಂಹರಾಶಿಯವರು ಬೇರೆ ಹೊಸ ಉದ್ಯೋಗ ಮಾಡಬೇಕು ಇಲ್ಲ ಒಂದು ಮಾಡ್ತಿರ್ಗ ಉದ್ಯೋಗದಿಂದ ಬೇರೆ ಕಡೆ ನೀವು ಹೋಗಬೇಕು ಅಂತ ಇಲ್ಲ ಏನೋ ಹೊಸದಾಗಿ ಮಾಡಬೇಕು ಉದ್ಯೋಗವನ್ನು ಅಂದ್ಕೊಂಡಿದ್ರೆ ಈ ದಿವಸ ನಿಮಗೆ ಅನುಕೂಲ ಆಗುತ್ತೆ, ಮಾಡಿದ್ರೆ ತುಂಬ ಶುಭವಾಗುವಂಥದ್ದು. ಅದೇ ರೀತಿ ಮಾನಸಿಕ ನೆಮ್ಮದಿಯೂ ಕೂಡ ನಿಮ್ಮದಾಗಲಿದೆ. ನೋಡಿ ಅದರಿಂದ ನಿಮಗೆ ಈ ದಿವಸ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತೀರಾ. ಮಕ್ಕಳಿಂದ ಶುಭ ಸಮಾಚಾರಗಳನ್ನು ಕೂಡ ಈ ದಿವಸ ನೀವು ಕೇಳಲಿದ್ದೀರಿ. ನೋಡಿ ಅದೇ ರೀತಿ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ನಾವು ನೋಡಿದಾಗ ಆರ್ಥಿಕ ಅಡಚಣೆಗಳು ನಿವಾರಣೆ ಆಗಲಿವೆ. ಏನಾದರೂ ಮನೆಗಳಲ್ಲಿ ಕಷ್ಟಗಳು ನೋವುಗಳು ಏನೇ ಇದ್ದರೂ ಕೂಡ ಈ ದಿವಸ ನಿಮಗೆ ನಿವಾರಣೆ ಆಗುವಂಥದ್ದು. ಅತಿಥಿಗಳ ಆಗಮನದಿಂದ ಮನೆಗಳಲ್ಲಿ ಸಂತಸದ ವಾತಾವರಣ. ನೆಂಟರಿಷ್ಟರೋ ಯಾರೋ ಅತಿಥಿಗಳು ಇಲ್ಲ ಸ್ನೇಹಿತರೋ ಯಾರೋ ಒಂದು ಬಂದು ಮನೆಯಲ್ಲಿ ಸಂತಸ ಒಂದು ವಾತಾವರಣ ಅನುಕೂಲ ಆಗುವಂಥದ್ದು ಕೂಡ ನಾವು ಈ ದಿವಸ ನೋಡ್ಬೋದಾಗಿದೆ. ಅದೇ ರೀತಿ ಕಚೇರಿ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರಲಿದೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಈ ದಿವಸದಿಂದ ನಿಮಗೆ ಅನುಕೂಲವಾಗುವಂಥದ್ದು ಕೂಡ ನಾವು ನೋಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ರಾಶಿ ಭವಿಷ್ಯದಲ್ಲಿ ಮೊದಲನೆಯ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಎಂದಿನಂತೆ ಧಾರ್ಮಿಕ ಚಿಂತನೆಯ ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಈಗ ಸಂತಾನ ಭಾಗ್ಯದ ಬಗ್ಗೆ ತಾವು ತಿಳಿಸ್ಕೊಡ್ತೀನಿ ಅಂತಂದರೆ ಈ ಸಂತಾನ ಭಾಗ್ಯ ಕೆಲವರಿಗೆ ಇರೋದೇ ಇಲ್ಲ, ಇನ್ನು ಕೆಲವರಿಗೆ ತುಂಬ ಲೇಟ್ ಆಗುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಸಂತಾನ ಭಾಗ್ಯಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಪ್ರಮುಖವಾಗಿ ನೋಡಿ, ಒಂದು ಜಾತಕದಲ್ಲಿ ನಾವು ಗೋಚಾರದಲ್ಲಿ ನೋಡಿದಾಗ ಸಂತಾನ ಪ್ರಾಪ್ತಿ ಯಾವ ರೀತಿ ಇದೆ, ಸಂತಾನ ಭಾಗ್ಯ ಇದೆಯೋ ಇಲ್ಲ ಇಲ್ವೋ, ಇಲ್ಲ ನೋಡಿ ಏನಾಗ್ಬಿಡುತ್ತೆ ಇವಾಗ ತಡವಾಗಿ ಒಂದು ಮಕ್ಕಳುಗಳಾಗುವಂಥದ್ದು. ಅಂದ್ರೆ ಗುರುಗಳೇ, ಪ್ರಮುಖವಾಗಿ ಇಲ್ಲಿ ಯಾವ ದೋಷ ಇರೋದ್ರಿಂದ ಈ ಸಂತಾನ ಭಾಗ್ಯ, ಸಂತಾನಹೀನತೆ, ಸಂತಾನ ಆಗದೇ ಇರುವಂತಹದ್ದು ಯಾವ ಒಂದು ದೋಷದಿಂದ ಈ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾರೆ ಅಂತ ನೋಡಿ, ಒಂದು ನೋಡಿ ನಾವು ಒಂದು ಜಾತಕ ತಗೊಂಡಾಗ ಒಂದು ಕುಂಡಲಿ ಅಂತ ನಾವು ಮಾಡ್ತೇವೆ. ಈ ಕುಂಡಲಿಗಳಲ್ಲಿ ನೋಡಿದಾಗ ಈ ಪಂಚಮ ಭಾವವನ್ನು ನಾವು ಸಂತಾನಕ್ಕೆಂದು ನೋಡ್ತೇವೆ. ಆ ಸಂತಾನ ನೋಡಿ ಪಂಚಮ ಭಾವದಲ್ಲಿ ಯಾವ ಗ್ರಹಗಳು ಸ್ಥಿರವಾಗಿದ್ದಾರೆ, ಉಚ್ಚ ಗ್ರಹ ಇದ್ದಾರೋ ಇಲ್ವಾ ನೀಚ ಗ್ರಹ ಆಗಿರುತ್ತೋ ಇಲ್ಲ ದೃಷ್ಟಿ ತ್ರಿಕೋನ ನಕ್ಷತ್ರಗಳು ಎಲ್ಲ ಹೇಳ್ತೀವಿ, ತ್ರಿಕೋನ ರಾಶಿಗಳು ಇಲ್ಲ ಯಾವ ದೃಷ್ಟಿ ಪಂಚಮ ಸ್ಥಾನಕ್ಕೆ ಬಿದ್ದಿರುತ್ತೆ. ಈ ರೀತಿ ಎಲ್ಲ ನೋಡಿಕೊಂಡು ನಾವು ಅವ್ರಿಗೆ ಏನು ತೊಂದರೆಗಳಾಗಿದೆ, ಏನಕ್ಕೋಸ್ಕರ ಸಂತಾನ ತಡ ಆಗ್ತಾ ಇದೆ, ಈಗ ಏನು ಹೇಳ್ತಾರೆ ಈಗ ತುಂಬ ತಡವಾಗಿ ಮಕ್ಕಳುಗಳಾಗುತ್ತೆ, ಅವೆಲ್ಲವೂ ಕೂಡ ನೋಡ್ಕೋಬೇಕಾಗಿದೆ. ಯಾವ ಒಂದು ರಾಶಿಯವ್ರಿಗೆ ಆಮೇಲೆ ಯಾವ ಒಂದು ನಕ್ಷತ್ರದವ್ರಿಗೆ ಈ ರೀತಿ ಸಂತಾನ ತಡವಾಗುವಂಥದ್ದು, ಅವ್ರಿಗೆ ಏನು ಪರಿಹಾರ, ಯಾಕೆ ಸಂತಾನಗಳು ಆಗ್ತಾ ಇಲ್ಲ,
ಏನು ದೋಷಗಳಿರುತ್ತೆ ಅವೆಲ್ಲವನ್ನು ಕೂಡ ಸಾಮಾನ್ಯವಾಗಿ ನೋಡ್ಕೋಬೇಕಾಗುತ್ತೆ. ನೋಡಿ, ಸಂತಾನ ಆಗ್ತಾ ಇರಲ್ಲ, ಎಷ್ಟೋ ಹಾಸ್ಪಿಟಲ್ಗಳಿಗೆ ಹೋಗ್ತಾ ಇರ್ತಾರೆ, ಎಷ್ಟೋ ಕಡೆ ತೋರಿಸ್ತಾ ಇರ್ತಾರೆ. ನೋಡಿ, 1 ವರ್ಷ 2 ವರ್ಷ ಕಾಮನ್ ಆಗಿ ಏನು ತೊಂದರೆ ಇಲ್ಲ. ಅವಾಗ ಏನಾಗ್ಬಿಡುತ್ತೆ, ಈಗ 5 ವರ್ಷನೋ 6 ವರ್ಷನೋ ಆದ ತಕ್ಷಣ ಅವ್ರಿಗೆ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇರ್ತಾರೆ. 10 ವರ್ಷ ಆದ್ರೂ ಹೌದೌದು, 10 ವರ್ಷ ಆದ್ರೂ ಪಾಪ ಅವ್ರಿಗೆ ಆಗ್ತಾ ಇರಲ್ಲ. ಎಷ್ಟು ಹಾಸ್ಪಿಟಲ್ ಎಲ್ಲ ತಿರುಗಿರ್ತಾರೆ, ಎಲ್ಲ ಕಡೆ ಕೂಡ ನೋಡ್ಕೊಂಡಿರ್ತಾರೆ, ಆದ್ರೆ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ತಾ ಇರ್ತಾರೆ. ಆಯ್ತಾ, ಮಾನಸಿಕವಾಗಿ ತುಂಬಾ ನೋವು ಅನುಭವಿಸಿರ್ತಾರೆ. ಅದರಿಂದನೇ ಇವ್ರಿಗೆ ಸಂತಾನ ಆಗೋದೇ ಇಲ್ಲ. ಯಾಕೆ ನೋಡಿ, ಮನೆಯವರುಗಳಿಂದ ಎಷ್ಟೋ ನೋಡಿ ಮಗು ಆಗ್ತಿಲ್ಲ, ನಮಗೆ ಮಗು ಬೇಕು ಅನ್ನೋದು ಎಷ್ಟೋ ಈಗ ತುಂಬ ಪ್ರೆಷರ್ ಇರುತ್ತೆ ಈಗ ಮನೆಗಳಿಂದ. ಅಂದ್ರೆ ಸಮಾಜ ಕೂಡ ಒಂದು ರೀತಿಯಾಗಿ ಮಾತಾಡಿಕೊಳ್ಳುವಂಥದ್ದು, ಪ್ರಶ್ನೆಯನ್ನ ಮಾಡುವಂಥದ್ದು, ಆ ಸಮಯದಲ್ಲಿ ಅವ್ರು ತೀರಾ ಕುಗ್ಗಿ ಹೋಗುವಂತಹ ಸಂದರ್ಭ ಎದುರಾಗುತ್ತೆ. ನೋಡಿ, ಈ ರೀತಿ ಆದಾಗ್ಲೇನೆ ಇನ್ನೂ ಅದಕ್ಕೆ ಅವ್ರಿಗೆ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ನೋಡಿ, ಮಾನಸಿಕವಾಗಿ ಎಷ್ಟು ತೊಂದರೆಗಳು, ಕುಗ್ಗಿ ಹೋಗ್ತಾ 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 ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ಸಂತಾನ ಆಗುತ್ತೆ? ಅವ್ರಿಗೆ ಒಂದು ಗಂಡು ಒಂದು ಹೆಣ್ಣು ಅವ್ರಿಗೆ ಸೇರ್ಲಿಕ್ಕೆ ಆಗೋದಿಲ್ಲ. ಅವರು ನೋಡಿ ಯಾವತ್ತು ಖುಷಿ ಸಂತೋಷ ಸಮಾಧಾನ ಇರಲಿಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ತಿರ್ತಾರೆ. ಆದರೂ ಕೂಡ ಅವ್ರ ಪ್ರಯತ್ನ ಬಿಟ್ಟಿರಲ್ಲ. ಅವರು ಎಷ್ಟು ದೇವರುಗಳ ಮೊರೆ ಹೋಗಿರ್ತಾರೆ. ಗುರುಗಳೇ, ಇಲ್ಲಿ ಸರ್ಪದೋಷದಿಂದ ಕೆಲವೊಬ್ಬರಿಗೆ ಈ ಸಂತಾನ ಭಾಗ್ಯ ಆಗೋದಿಲ್ಲ ಅಂತದ್ದನ್ನ ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಪ್ರಮುಖವಾಗಿ ಯಾವ ದೋಷ ಕಾರಣ ಆಗುತ್ತೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ. ನೋಡಿ, ಸರ್ಪದೋಷ ಅನ್ನುವಂಥದ್ದು ನಾವು ಅದೊಂದನ್ನೇ ನಾವು ಪರಿಗಣನೆ ತಗೊಳ್ಲಿಕ್ಕೆ ಆಗಲ್ಲ. ಅದೊಂದು ಪಾರ್ಟ್ ಆಫ್ ಲೈಫ್ ಅಂತ ಏನು ಹೇಳ್ತಾರೆ, ಒಂದು ಜ್ಯೋತಿಷದಲ್ಲಿ ಅದು ಒಂದು ಪಾರ್ಟ್ ಅಷ್ಟೇ, ಅದು ಒಂದು ಕಾರಣ ಅಷ್ಟೇ. ಹಾಗಾಗಿ ಸಂತಾನ ಪ್ರಾಪ್ತಿ ಆಗಿಲ್ಲ ಅನ್ನೋದಕ್ಕೆ ಇದು ಕುಜದೋಷ ಅದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ನಾವು. ಹಂಗೆಲ್ಲ ನೋಡಿ, ಸಂತಾನ ಏನಕ್ಕಾಗಲ್ಲ, ಕೆಲವೊಂದು ದೋಷಗಳಿರುತ್ತೆ. ನೋಡಿ, ಪಿತೃದೋಷ. ನೋಡಿ, ವಂಶ ಪಾರಂಪರೆಯಾಗಿ ನೋಡಿ ನಾವು ಪಿತೃ ಕಾರ್ಯಗಳು ಯಾರು ಮಾಡಿರಲ್ಲ, ಪಿತೃ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಪಿತೃ ಕಾರ್ಯಗಳು ಯಾಕೆ ಮಾಡಬೇಕು ಅನ್ನೋದು ಇದಕ್ಕೆ ಮಾಡಬೇಕು. ಅವರು ನಮಗೆ ವಂಶ ಉದ್ಧಾರ ಆಗಲಿಕ್ಕೆ ಬಿಡಲ್ಲ. ಪಿತೃ ಕಾರ್ಯ ಆಗಿಲ್ಲ, ಅಥವಾ ನಮ್ಮ ಪಿತೃಗಳು ಮಾತೃ ನಿಂದನಾ ಶಾಪಗಳು, ಏನಾದರೂ ಈಗ ಒಂದು ಹೆಣ್ಮಕ್ಳಿಗೆ ಹೊಡೆದಿರೋದಾಗಲಿ, ನೋವುಂಟು ಮಾಡಿರೋದಾಗಲಿ, ಹಾನಿ ಮಾಡಿರ್ತಾರೆ, ಇವೆಲ್ಲ ದೋಷಗಳು ನಮಗೆ ತಲತಲಾಂತರವಾಗಿ ಬರುವಂಥದ್ದು. ನೋಡಿ, ನಮಗೆ ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗಬೇಕಂದ್ರೆ ಪಿತೃಗಳ ಆಶೀರ್ವಾದ ಬೇಕು ನಮಗೆ. ವಿಶೇಷವಾಗಿ ಪಿತೃಗಳ ಆಶೀರ್ವಾದದಿಂದನೇ ನಮಗೆ ವಂಶ ಉದ್ಧಾರ ಆಗುವಂಥದ್ದು. ಮತ್ತು ನೋಡಿ, ಮನೆ ದೇವರೇ ಗೊತ್ತಿರಲ್ಲ ಕೆಲವರಿಗೆ, ಮನೆ ದೇವರನ್ನು ತುಂಬ ಕಡೆಗಣಿಸ್ಬಿಟ್ಟಿರ್ತಾರೆ. ನೋಡಿ, ಮನೆ ದೇವರಿಗೆ ನೋಡಿ, ಮನೆದೇವರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಾವು ಏನೇ ಮಾಡಲಿ, ಒಂದು ಮಾನುಷ್ಯ ಕರ್ಮ ಜನನದಿಂದ ಷೋಡಶ ಕರ್ಮಗಳೇನಿದೆ, ಜನನ ಆಗ್ಬೋದು, ಚೌಲ ಆಗ್ಬೋದು, ಏನೋ ಕರ್ಣ ಇದು ನಾವು ಕಿವಿ ಚುಚ್ಕೊಳ್ಳೋದಾಗ್ಬೋದು, ಮತ್ತು ಮದುವೆಗಳಾಗ್ಬೋದು, ಉಪನಯನಗಳಾಗ್ಬೋದು, ಏನೇ ಆಗಲಿ, ಏನೇ ಮಾಡಿದ್ರು ಕೂಡ ಮನೆದೇವರಿಂದನೇ ನಾವು ಪ್ರಾರಂಭ ಮಾಡುವಂಥದ್ದು, ಮನೆದೇವರ ಪೂಜೆ ಮಾಡುವಂಥದ್ದು. ನೋಡಿ, ಎಷ್ಟೋ ಜನಕ್ಕೆ ಮನೆದೇವರುಗಳು ಅವ್ರಿಗೆ ಅರಿವೇ ಇರೋದಿಲ್ಲ. ಹಾಗಾಗಿ ನೋಡಿ, ಮನೆದೇವರನ್ನು ಕೂಡ ಅವರು ಪೂಜೆ ಮಾಡಬೇಕಾಗುತ್ತೆ. ಪರಿಹಾರಗಳು ಕೂಡ ನಾನು ಮುಂದೆ ನಿಮಗೆ ಹೇಳ್ತೀನಿ. ಏನಕ್ಕೆ ಸಂತಾನಗಳು ಆಗಿಲ್ಲ ಅವ್ರಿಗೆ, ಮತ್ತು ಈಗ ತಡವಾಗಿ ಸಂತಾನಗಳು ಜಾತಕದಲ್ಲಿ ಇದ್ದರೆ ನೋಡಿ, ಕೆಲವೊಂದು ಜಾತಕದಲ್ಲಿರುತ್ತೆ, ಅವ್ರ ಜಾತಕದಲ್ಲೇ ನಮಗೆ ಗೋಚಾರದಲ್ಲಿ ನೋಡಿದಾಗ ತಡವಾಗಿ ಸಂತಾನ ಆಗುವಂಥದ್ದು. ಇನ್ನು ಕೆಲವರಿಗೆ ಸಂತಾನ ಆಗೋದೇ ಇಲ್ಲ. ಅವು ಯಾವ ನಕ್ಷತ್ರಗಳು, ಯಾವ ರಾಶಿಗಳು, ಅವನ್ನ ಎಲ್ಲವೂ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೋಡಿ, ಏನಕ್ಕಾಗ್ತಾ ಇಲ್ಲ, ಅವೆಲ್ಲ ಜಾತಕ ಒಂದು ನಾವು ವಿಮರ್ಶೆ ಮಾಡಿದಾಗ, ಅದನ್ನು ನೋಡಿದಾಗ ನಮಗೆ ಗೋಚಾರ ಆಗುವಂಥದ್ದು. ಅದಕ್ಕೋಸ್ಕರನೇ ಜಾತಕವನ್ನು ತೋರಿಸ್ಬೇಕು, ದೇವರ ಮೊರೆ ಹೋಗಬೇಕು ಅಲ್ವಾ. ನೋಡಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮಗೆ ದೈವ ಬಲ ಅನ್ನೋದು ನಮಗೆ ಇರಬೇಕಾಗುತ್ತೆ ಅಲ್ವಾ. ಈ ರೀತಿ ನೋಡಿ, ಮನುಷ್ಯನಿಗೆ ಏನಂದರೆ ನೋಡಿ, ಒಂದು ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಈಗ ಗಣಪತಿ ಅಂತ ಬಂದಾಗ ಗಣಪತಿಗೆ ಏನಿಷ್ಟ, ಗರಿಕೆ ಪತ್ರ ಇಷ್ಟ ಗಣಪತಿಗೆ. ಅವ್ನು ಶಿವನಿಗೆ ಏನಿಷ್ಟ, ಬಿಲ್ವ ಪತ್ರ ಇಷ್ಟ ನೋಡಿ. ಹಾಗೆ ಮತ್ತು ಈಗ ವಿಷ್ಣುವಿಗೆ ಏನಿಷ್ಟ, ತುಳಸಿ ಪತ್ರ ಇಷ್ಟ. ಮನುಷ್ಯನಿಗೇನಿಷ್ಟ, ತಾಪತ್ರ ಇಷ್ಟ ನೋಡಿ. ಈ ರೀತಿ ಬರೀ ತಾಪತ್ರದಿಂದನೇ ಜೀವನ ಮಾಡ್ತಾ ಇರ್ತಾರೆ ಮನುಷ್ಯ. ಈ ರೀತಿ ತಾಪತ್ರದಿಂದನೇ ಇದ್ದಾಗ ಈಗ ಇನ್ನು ಮನೆಯಲ್ಲಿ ಯಾವಾಗ ನೆಮ್ಮದಿ ಇರುತ್ತೆ? ನೆಮ್ಮದಿ ಇದ್ರೇ ಅವರಿಗೆ ಸಂತಾನಗಳು ಕಲಗುವಂಥದ್ದು ಅಲ್ವಾ. ಹಾಗಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು, ಒಂದು ದೈವ ಬಲ ನಮಗೆ ಇರಬೇಕು, ದೇವರನ್ನು ನಂಬಬೇಕು ಅಂತ ಹೇಳಿ ನೀವು ಹೋಮ ಹವನ ಮಾಡಿದ ತಕ್ಷಣ ನಾನು ಸಂತಾನ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಜಾತಕ ಒಂದು ಪರಿಶೀಲನೆ ಮಾಡಿದಾಗ ಯಾಕೆ ಸಂತಾನ ಆಗ್ತಿಲ್ಲ ನಾವು ತಿಳ್ಕೊಬಹುದು. ನೋಡಿ, ಜ್ಯೋತಿಷ್ಯ ಅನ್ನೋದೊಂದು ಜ್ಞಾನ. ಅದು ಈಗ ನಾನು ಜ್ಯೋತಿಷ್ಯದಿಂದ ಸಂತಾನ ಆಗ್ಬಿಡುತ್ತೆ ನಿಮಗೆ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿದಾಗ ನೀವು ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳಲ್ಲಿ ಉಚ್ಚನಾಗಿದ್ದಾರೆ, ನೀಚನಾಗಿದ್ದಾರೆ, ಏನು ಪರಿಹಾರ ಮಾಡಿಕೊಂಡ್ರೆ ನಮಗೆ ಸಂತಾನ ಆಗುತ್ತೆ, ಅದು ತಿಳುವಳಿಕೆ, ಒಂದು ಜ್ಞಾನವನ್ನು ನೀವು ತಿಳ್ಕೊಂಡು ನೀವು ಮುಂದುವರೆದಾಗ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಈ ರೀತಿ ನೋಡಿ, ಜಾತಕ ಅಂತ ಬಂದಾಗ, ಒಂದು ಜ್ಯೋತಿಷ್ಯ ಅಂತ ಬಂದಾಗ ಈ ರೀತಿಯೆಲ್ಲ ಇರುತ್ತೆ, ನೋಡ್ಕೋಬೇಕಾಗುತ್ತೆ ನೋಡಿ. ಹಾಗೆ ನೋಡಿ, ನಿಮ್ಗೇನಾದ್ರು ಸಂತಾನದಲ್ಲಿ ತೊಂದರೆಗಳು ಉಂಟಾಗಿದ್ದರೆ
ನಿಮಗೆ ಅಡಚಣೆಗಳು ಉಂಟಾಗಿದ್ದರೆ, ಒಂದು 8 ವರ್ಷ 10 ವರ್ಷ ಆಗಿದ್ದು ಸಂತಾನ ಉಂಟಾಗಿಲ್ಲ ಅಂತಂದರೆ, ಕೆಲವೊಂದು ಪರಿಹಾರಗಳನ್ನು ನಾನು ಮುಂದಿನ ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಪ್ರಮುಖವಾಗಿ ಸಂತಾನ ದೋಷ ಯಾಕೆ ಬರುತ್ತೆ, ಸಂತಾನ ದೋಷಕ್ಕೆ ಜಾತಕದ ಮುಖಾಂತರ ಯಾವ ರೀತಿಯಾಗೊಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದೀಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ ಇದಾಗಿದೆ. ವೀಕ್ಷಕರೇ, ಗುರುಗಳನ್ನು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವವರು TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ಗುರುಗಳನ್ನು ಮಹಾಲಕ್ಷ್ಮಿ ಲೇಔಟ್ನ ಅವರ ಕಚೇರಿಯಲ್ಲಿ ಹೋಗಿ ನೇರ ಭೇಟಿಯಾಗಿ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇದೀಗ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಗಳನ್ನು ಆಚಾರ್ಯ ಗುರೂಜಿ ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವವರು ಮಹಾಲಕ್ಷ್ಮಿ ಲೇಔಟ್ನ ಅವರ ಕಚೇರಿಗೆ ಹೋಗಬೇಕು ಅಂತಂದರೆ ನಮ್ಮ TV ಸ್ಕ್ರೀನ್ ಮೇಲೆ ಏನೊಂದು ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಅವರನ್ನು ನೇರ ಭೇಟಿಯಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗೆಯೇ ಪೂಜೆ ಪುನಸ್ಕಾರ, ಹೋಮ ಹವನಗಳು, ಗೃಹ ಪ್ರವೇಶ, ಮದುವೆ, ನಾಮಕರಣ ಇತ್ಯಾದಿಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಆಸಕ್ತಿ ಇರುವವರು ಗುರುಗಳನ್ನು ನೇರ ಭೇಟಿಯಾಗಿ ಅವರ ಹತ್ರ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಗುರುಗಳೇ, ವಿರಾಮಕ್ಕಿಂತ ಮುಂಚೆ ಒಂದು 6 ರಾಶಿಗಳ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರಿ. ಈಗ ಉಳಿದಂತಹ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ನೋಡಿ, ಈ ದಿನದ ರಾಶಿ ಫಲಗಳನ್ನು ನಾನು ಅವಾಗಿಂದ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ತುಲಾರಾಶಿಯಿಂದ ಇವಾಗ ಪ್ರಾರಂಭ ಆಗುವಂಥದ್ದು ತುಲಾರಾಶಿ. ನೋಡಿ, ಈ ದಿನದ ತುಲಾರಾಶಿಯನ್ನು ನಾವು ನೋಡಿದಾಗ ವಿನಾಕಾರಣ ಅಧಿಕ ಖರ್ಚು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ತುಲಾರಾಶಿಯವರು ನೋಡಿ, ಈ ದಿವಸ ನೀವು ನೋಡ್ಕೋಬೇಕಾಗುತ್ತೆ. ವಿನಾಕಾರಣ ನೋಡಿ, ಗೊತ್ತಿಲ್ಲದೆ ಸುಮ್ಮನೆ ಈಗ ಹೇಳ್ತಾರಲ್ವ, ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾನೆ ಇವನು, ಏನು ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಅನುಕೂಲ. ಇವತ್ತು ನಿಮಗೆ ವಿನಾಕಾರಣ ದುಡ್ಡು ಖರ್ಚು ಮಾಡುವಂತಹ ಇದು ಜಾಸ್ತಿ ಇರೋದ್ರಿಂದ, ನೀವು ನೋಡಿ ಆ ಸಂಭವ ಜಾಸ್ತಿ ಇರೋದ್ರಿಂದ ಇವತ್ತು ನೋಡಿಕೊಂಡು ನೀವು ಖರ್ಚು ಮಾಡಬೇಕಾಗುತ್ತೆ. ಅದೇ ರೀತಿ ಕೃಷಿ ಆಗ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಾಗ್ಬೋದು ಲಾಭಾಂಶ ಹೆಚ್ಚಳವಾಗಲಿದೆ. ಈ ಕೃಷಿಕರಿಗೆ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರಿಗೆ ನೀವು ಮಾಡುವ ಕೆಲಸ ಕಾರ್ಯದಿಂದ ಇವತ್ತು ಹೆಚ್ಚಿನ ಲಾಭವನ್ನು ನೀವು ಪಡೆಯುವಂಥ ಕೂಡ ಅನುಕೂಲ ಇದೆ. ಅದೇ ರೀತಿ ರಾಜಕೀಯದಲ್ಲಿ ಸೂಕ್ತ ಸ್ಥಾನ ದೊರಕುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿರೋರಿಗೆ ಏನಾದರೂ ಹೊಸದಾಗಿ ನಿಮಗೆ ಅನುಕೂಲ ಆಗುತ್ತೆ. ಮುಂದಿನ ಏನಾದರೂ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಸೂಕ್ತ ಈ ಸ್ಥಾನಗಳಾಗ್ಬೋದು, ಸ್ಥಾನಮಾನಗಳು ದೊರಕುವಂತಹ ಸಾಧ್ಯತೆ ಕೂಡ ನಿಮಗೆ ಈ ದಿವಸ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಾವು ನೋಡಿದಾಗ ಸರ್ಕಾರಿ ಅಧಿಕಾರಿಗಳಿಗೆ ಸ್ಥಾನ ಬದಲಾವಣೆ ಸಾಧ್ಯತೆ ಆಗಿರುತ್ತೆ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಏನಾದರೂ ಸರ್ಕಾರಿ ಅಧಿಕಾರಿಗಳಿದ್ದಾಗ ಅವರಿಗೆ ಇವತ್ತು ನಿಮ್ಮ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮನೆಯವರೊಂದಿಗೆ ದೂರದಿಂದ ಪ್ರಯಾಣ ಸಾಧ್ಯತೆ ಆಗಿದೆ. ಅದರಿಂದ ನೋಡಿ, ಮನೆಯವರ ಜೊತೆಗೆ ನೀವು ದೂರಿನ ತುಂಬ ದೂರ ಏನಾದರೂ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆರೋಗ್ಯದ ಬಗ್ಗೆ ಗಮನ ತುಂಬ ಅಗತ್ಯವಾಗಿರುವಂಥದ್ದು. ನೋಡಿ, ವಿಶೇಷವಾಗಿ ಈ ದಿವಸ ನೀವು ವೃಶ್ಚಿಕ ರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಹಾಗೆ ಧನುರಾಶಿ ನೋಡಿ, ಧನುರಾಶಿಯವ್ರಿಗೆ ನಾವು ನೋಡಿದಾಗ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವವಿರುತ್ತೆ. ನೋಡಿ, ಸಮಸ್ಯೆಗಳೆಲ್ಲ ದಿಢೀರಾಗಿ ಬರುತ್ತವೆ. ಹಾಗಾಗಿ ಧನುರಾಶಿಯವರು ಈ ದಿವಸ ನಿಮಗೆ ತುಂಬ ಸಮಸ್ಯೆಗಳು ಬರುವಂಥದ್ದು ದಿಢೀರಾಗಿ ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ವಿವಿಧ ಮೂಲಗಳಿಂದ ಹಣಕಾಸು ಬರುವುದು ಕೂಡ ನಿಮಗೆ ಮಾಡುವ ಇಚ್ಛಿತ ಕಾರ್ಯಗಳು ಕೈಗೊಳ್ಳುವುದು. ನೋಡಿ, ಹೊಸದಾಗಿ ಆ ದೂರದಿಂದ ಏನಾದರೂ ನಿಮಗೆ ಹಣ ಬರೋದಿದ್ದರೆ ಇವತ್ತು ಬರುವಂಥದ್ದು. ನೀವೇನಾದ್ರು ಅಂದ್ಕೊಂಡಿದ್ರೆ ಹೊಸಾಗಿ ಏನೋ ಕೆಲಸ ಮಾಡಬೇಕು, ಇಲ್ಲ ಏನೋ ಮನೆ ಬಗ್ಗೆನೋ ಏನೋ ಅಂದ್ಕೊಂಡಿರ್ತೀರಲ್ವ, ಅವೆಲ್ಲವೂ ಕೂಡ ಇವತ್ತು ಯಶಸ್ವಿ ಆಗುವಂಥದ್ದು. ಅದೇ ರೀತಿ ಬಂಧುಗಳ ಮನೆ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದರೆ ನಿಮ್ಮ ಸ್ವಂತದವರಾಗ್ಬೋದು, ಬಂಧು ಮಿತ್ರರಾಗ್ಬೋದು, ಅವರ ಏನಾದರೂ ಮನೆಗಳಲ್ಲಿ ಹೊಸದಾಗಿ ಏನಾದರೂ ಕೆಲಸಗಳು ಮಾಡ್ತಾಯಿದ್ರು, ಇಲ್ಲ ಏನಾದರೂ ಇವತ್ತು ಒಂದು ಸಮಾರಂಭ ಇದ್ದರೂ ಕೂಡ ಅದರಲ್ಲಿ ಭಾಗಿಯಾಗುವ ಒಂದು ಅನುಕೂಲ ಕೂಡ ಇವತ್ತು ಇರುತ್ತೆ. ಅದೇ ರೀತಿ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ನಾವು ನೋಡಿದಾಗ ಕೆಲಸ ಕಾರ್ಯಗಳು ಅನುಕೂಲಕರವಾಗಿ ಇರಲಿವೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ನೀವೇನೇ ಕೆಲಸ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆ ಕೂಡ ಸಿಗುವಂಥದ್ದು. ನೋಡಿ, ಉದ್ಯೋಗ ಕೆಲಸ ಮಾಡುವವರು ಇವತ್ತು ನಿಮ್ಮ ಮೇಲೆ ನಿಮ್ಗಿಂತ ಮೇಲೆ ಕೆಲಸ ಮಾಡ್ತಿರ್ತಾರೆ, ಅವರಿಂದ ಪ್ರಶಂಸೆ ಸಿಗುತ್ತೆ. ವಿಶ್ವಾಸದಿಂದ ವ್ಯಾಪಾರಿಗಳಲ್ಲಿ ತೊಡಗಿಕೊಳ್ಳುವುದರಿಂದ ಹೆಚ್ಚಿನ ಲಾಭ. ನೋಡಿ, ವಿಶ್ವಾಸದಿಂದ ನಿಮ್ಮ ವಿಶ್ವಾಸ ಇದ್ದಾಗ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಈ ದಿವಸ ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ್ರೆ ನಿಮಗೆ ಹೆಚ್ಚಿನ ಲಾಭ ಆಗುವಂಥದ್ದು, ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗುವಂಥದ್ದು. ನೋಡಿ, ಅದೇ ರೀತಿ
ಕುಂಭರಾಶಿಯವ್ರಿಗೆ ನಾವು ನೋಡಿದಾಗ ನಿಮ್ಮ ಒಳ್ಳೆಯತನದ ದುರುಪಯೋಗವಾಗದಂತೆ ಎಚ್ಚರಿಕೆ ವಹಿಸಿ. ನೋಡಿ ಹೇಳ್ತಾರೆ ಎಲ್ಲರೂ, ತುಂಬ ಒಳ್ಳೆ ಮನುಷ್ಯನಿಗೆ ತುಂಬ ಕೆಟ್ಟ ಕಾಲ ಬರುವಂಥದ್ದು. ನೋಡಿ ಹಾಗಾಗಿ ನಿಮ್ಮ ಒಳ್ಳೆಯತನದಿಂದ ಇವತ್ತು ನಿಮಗೆ ತೊಂದರೆ ಆಗುತ್ತೆ, ಆದರೆ ನೀವು ಎಚ್ಚರಿಕೆಯಿಂದ ಇದ್ದರೆ ಅನುಕೂಲ ಆಗುವಂಥದ್ದು. ಅವಶ್ಯಕತೆಗಿಂತ ಹೆಚ್ಚಾಗಿ ಹಣಕಾಸಿನ ನೆರವು ದೊರೆಯಲಿದೆ. ನೋಡಿ ನಿಮಗೇನಾದರೂ ಇವತ್ತು ಹಣಕಾಸಿನ ತೊಂದರೆ ಉಂಟಾಗಿದ್ದರೆ ಇವತ್ತು ನಿಮಗೆ ಅವಶ್ಯಕತೆ ತಕ್ಕಂಥ ಅದಕ್ಕಿಂತ ಜಾಸ್ತಿ ದುಡ್ಡು ದೊರಕುವಂಥದ್ದು ಕೂಡ ಈ ದಿವಸ ನಾವು ನೋಡಬಹುದಾಗಿದೆ. ಅದೇ ರೀತಿ ಶೀಘ್ರದಲ್ಲೇ ಸಂತೋಷಕರ ಸುದ್ದಿಯನ್ನು ನೀವು ಕೇಳಲಿದ್ದೀರಿ, ಆಲಿಸಲಿದ್ದೀರಿ. ಏನಾದರೂ ಹೊಸದಾಗಿ ಏನಾದರೂ ನಿಮಗೆ ಸಂತೋಷಕರವಾದಂತಹ ನೀವೇನೋ ಅಂದ್ಕೊಂಡಿರ್ತೀರಲ್ವ, ಏನೋ ಕೆಲಸನೋ ಇಲ್ಲ ಕಾರ್ಯನೋ ಇಲ್ಲ ಮದುವೆ ವಿಚಾರನೋ ಇಲ್ಲ ಮನೆಯಲ್ಲಿ ಏನೋ ಶುಭ ಸಮಾರಂಭ, ಅದರ ಒಂದು ಸಂತೋಷಕರವಾದಂತಹ ಒಂದು ಸುದ್ದಿ ನಿಮಗೆ ಇವತ್ತು ಕೇಳುವಂತಹ ನಿರೀಕ್ಷೆ ಕೂಡ ಇವತ್ತಿದೆ. ಅದೇ ರೀತಿ ಮೀನರಾಶಿ, ನೋಡಿ ಮೀನರಾಶಿಯವರಿಗೆ ನಾವು ನೋಡಿದಾಗ ವೃತ್ತಿ ಸಂಬಂಧಿಸಿದ ದೂರದ ಪ್ರಯಾಣ ಸಾಧ್ಯತೆ ಉಂಟಾಗುವುದು. ಮಾಡುವ ಕೆಲಸ ಕಾರ್ಯದಲ್ಲಿ ನಿಮ್ಮ ವೃತ್ತಿ ನೀವೇನು ಜೀವನದಲ್ಲಿ ವೃತ್ತಿ ಮಾಡ್ತಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತಹ ದೂರದ ಪ್ರಯಾಣ ನಿಮಗೆ ಈ ದಿವಸ ಇದೆ. ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮಗೊಳ್ಳುವುದು. ನೋಡಿ ಏನಾದರೂ ಹಣಕಾಸಿನಲ್ಲಿ ತೊಂದರೆಗಳಿದ್ದರೆ ಇವತ್ತು ನಿಮಗೆ ಹಣ ಬರುವಂಥದ್ದಿರುತ್ತೆ, ಸ್ವಲ್ಪ ಉತ್ತಮವಾಗುವಂಥದ್ದು ಕೂಡ ನೋಡ್ಬೋದು. ಅದೇ ರೀತಿ ಸಾಮಾಜಿಕ ಸೇವೆಗಳಲ್ಲಿ ದಿನವಿಡೀ ತೊಡಗಿಕೊಳ್ಳುವಿರಿ. ನೋಡಿ ಏನಾದರೂ ಸಾಮಾಜಿಕ ಏನೋ ಊರಿನ ಗ್ರಾಮದಲ್ಲಿದ್ದವರು ಗ್ರಾಮದಲ್ಲಾಗ್ಬೋದು, ಇಲ್ಲಾಂದರೆ ಈ ರಾಜಕೀಯವಾಗ್ಬೋದು, ಏನಾದರೂ ಇವತ್ತು ಕೆಲಸಗಳು ಕಾರ್ಯಗಳು ಅದರಲ್ಲಿ ತೊಡಗಿಕೊಳ್ಳುವಂತಹ ಅನುಕೂಲ ಕೂಡ ಇವತ್ತು ಹೆಚ್ಚಾಗಿರುತ್ತೆ ನಿಮಗೆ ಮೀನರಾಶಿಯವರಿಗೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ರಾಶಿ ಭವಿಷ್ಯದ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಗುರುಗಳೀಗ ಸಂತಾನ ಭಾಗ್ಯಕ್ಕೆ ನಾವು ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತ, ಅದರಲ್ಲೂ ಬಹಳ ವಿಶೇಷವಾಗಿ ತಾವು ಬಹಳ ಸರಳ ಮಂತ್ರಗಳನ್ನು ಹೇಳ್ಕೊಡ್ತೀರಾ. ಹಾಗಾಗಿ ಮಧ್ಯಮ ವರ್ಗದ ಜನರಿಗೆ ಸಹಾಯವಾಗುವಂತೆ ಈಗ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಬೋದು, ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತ. ನೋಡಿ, ಸಂತಾನ ಅಂತ ಬಂದಾಗ ನಾವು ಪರಿಹಾರಕ್ಕೂ ಮೊದಲು ನಾವು ಜಾತಕ ವಿಮರ್ಶೆ ಮಾಡಬೇಕಾಗುತ್ತೆ. ಯಾವ ರೀತಿ ನೋಡಿ, ಪಂಚಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇರಬೇಕು. ಮಕ್ಕಳು ಆಗಬೇಕು, ಈ ಸಂತಾನ ಪ್ರಾಪ್ತಿ ಆಗಬೇಕು ಅಂದರೆ ನೋಡ್ಕೋಬೇಕಾಗುತ್ತೆ ಜಾತಕದಲ್ಲಿ. ನೋಡಿ, ಪಂಚಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದ್ದರೆ ಸಂತಾನ ಆಗುವಂಥದ್ದು. ಅದೇ ರೀತಿ ಶುಕ್ರನು ಕೂಡ ಪಂಚಮ ಸ್ಥಾನಕ್ಕೆ ದೃಷ್ಟಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಅದೆಲ್ಲ ಜಾತಕದಲ್ಲಿ ನಮಗೆ ಗೋಚಾರದಲ್ಲಿ ನಮಗೆ ಕಾಣುವಂಥದ್ದು ಇದು. ಅದೇ ರೀತಿ ಪಂಚಮಾಧಿಪತಿಯು ಶುಭನಾಗಿರಬೇಕಾಗುತ್ತೆ, ಸಂತಾನ ಪ್ರಾಪ್ತಿ ಆಗಬೇಕಾದ್ರೆ. ಮತ್ತು ಪಂಚಮಾಧಿಪತಿಗೆ ಕೆಟ್ಟ ಗ್ರಹಗಳ ದೃಷ್ಟಿ ಇರಬಾರದು. ನಾನು ಅವಾಗಲೇ ಹೇಳಿರ್ತೀನಿ, ಕೆಟ್ಟ ಗ್ರಹಗಳು ಯಾರು ಇರ್ತಾವೆ ದೃಷ್ಟಿಗಳು, ಆ ದೃಷ್ಟಿ ಇದ್ದರೂ ಕೂಡ ಸಂತಾನ ಪ್ರಾಪ್ತಿ ಆಗಲ್ಲ. ಮತ್ತು ಈ ಶತ್ರುಗಳ ಮನೆಗಳಲ್ಲಿ ಇರಬಾರ್ದಾಗುತ್ತೆ. ಶತ್ರುಗಳ ಮನೆಗಳು, ಈಗ ಗ್ರಹಗಳಿಗೆ ಕೆಲವು ಶತ್ರು ಮತ್ತು ಮಿತ್ರತ್ವ, ಶತ್ರು ಮತ್ತು ಮೂಲ ತ್ರಿಕೋನ ಈ ರೀತಿಯೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ನೋಡಿ, ಈ ಗುರುಗ್ರಹವು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದರೆ ಶೀಘ್ರ ಫಲ ಸಿಗುವಂಥದ್ದು. ನೋಡಿ, ಗುರುಗ್ರಹ ಅವರ ಜಾತಕದಲ್ಲಿ ಎಲ್ಲಿದ್ದಾನೆ, ಉಚ್ಚ ಕ್ಷೇತ್ರದಲ್ಲಿದ್ದಾನ, ಶುಭ ಕ್ಷೇತ್ರದಲ್ಲಿದ್ದಾನೆ, ಇವೆಲ್ಲ ನೋಡಿಕೊಂಡ್ರೆ ನೋಡಿ, ಗುರು ಏನಾದರೂ ಸ್ವಕ್ಷೇತ್ರದಲ್ಲಿದ್ದಾರೆ, ಅವರ ಸ್ವಂತ ಮನೆಯಲ್ಲೇ ಗುರು ಇದ್ದ ಅಂದರೆ, ಮತ್ತು ಉಚ್ಚ ಕ್ಷೇತ್ರದಲ್ಲಿ ಏನಾದರೂ ಇದ್ದರೆ ಶೀಘ್ರವಾಗಿ ಫಲ ಸಿಗುವಂಥದ್ದು. ಮತ್ತು ಲಗ್ನದಲ್ಲಿ ಗುರು ಶುಭನಾಗಿದ್ದರೆ ಒಳ್ಳೆಯ ಸಂತಾನ. ಈಗ ಲಗ್ನದಲ್ಲೇ ಗುರು ಇದ್ದರೆ, ಕೆಲವರು ಹೇಳ್ತಾರೆ ಲಗ್ನದಲ್ಲೇ ಗುರು ಇದ್ದರೆ ಅಂದರೆ ಅವರು ನೀಚನಾಗಿದ್ದ ಶತ್ರು ಮನೆಯಲ್ಲಿದ್ದ ಅಂದರೆ ಸಂತಾನ ತುಂಬ ತಡವಾಗುವಂಥದ್ದು. ಆದರೆ ಲಗ್ನದಲ್ಲೇ ಗುರು ಇದ್ದಾಗ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಪಂಚಮಾಧಿಪತಿ ಲಗ್ನಾಧಿಪತಿ ಕೂಡ ಶುಭ ಫಲಗಳನ್ನು ಕೂಡ ಕೊಡುವಂಥದ್ದು. ಮತ್ತು ನೋಡಿ, ಪಂಚಮದಲ್ಲಿ ಜಲರಾಶಿಯಾಗಿದ್ದು ಚಂದ್ರ, ಶುಕ್ರ, ಇವೆಲ್ಲ ಗ್ರಹಗಳು ನೋಡಿ. ಪಂಚಮದಲ್ಲಿ ಜಲರಾಶಿ ಅಂದರೆ ನಾವು ಆ ರಾಶಿಯನ್ನು ನೋಡ್ತೀವಿ. ಕೆಲವು ಜಲತತ್ವ, ಅಗ್ನಿತತ್ವ, ಭೂತತ್ವ, ವಾಯುತತ್ವ ಈ ರೀತಿ ನಾವು ಎಲ್ಲ ನೋಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಜಲರಾಶಿಯಲ್ಲಿ ಏನಾದರೂ ಚಂದ್ರ, ಶುಕ್ರ, ಗುರು ಇದ್ದರೆ ಅವಳಿ ಸಂತಾನ ಆಗುವಂಥದ್ದು. ಈ ಟ್ವಿನ್ಸ್ ಅಂತ ಏನು ಹೇಳ್ತಾರೆ, ಅದನ್ನು ಕೂಡ ನಾವು ಜಾತಕದಲ್ಲೇ ನೋಡಿ ಹೇಳ್ಬೋದು ನಾವು. ನೋಡಿ, ಅದೇ ರೀತಿ ಈ ರವಿ ಮತ್ತು ಗುರು ಗ್ರಹಗಳು ಪಂಚಮದಲ್ಲಿ ಶುಭರಾಗಿದ್ದರೆ ಗಂಡು ಸಂತಾನ ಆಗುವಂಥದ್ದು. ಇವೆಲ್ಲ ಜಾತಕದಲ್ಲೇ ನಮಗೆ ಗೋಚರ ಆಗುವಂಥದ್ದು. ನೋಡಿ, ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿಯು ಒಂದೇ ರಾಶಿಯಲ್ಲಿ ಕೂಡಿಕೊಂಡಿದ್ದರೆ, ಒಂದೇ ರಾಶಿಯಲ್ಲಿ ಇದ್ದರೆ ಇಬ್ಬರೂ ಇವರು ಪರಸ್ಪರ ಒಳ್ಳೆಯ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಈ ರೀತಿ ಒಳ್ಳೆಯ ದೃಷ್ಟಿಯಲ್ಲಿ ನೋಡಿದಾಗ ಜಾತಕದಲ್ಲಿ ಸಂತಾನ ಯೋಗ ಆಗುವಂಥದ್ದು. ಮತ್ತು ನೋಡಿ, ಮೊದಲನೇದಾಗಿ ಒಂದು ಹೇಳ್ತೀನಿ ಒಂದು ವಿಚಾರ, ಲಗ್ನಾಧಿಪತಿ ಮತ್ತು ಪಂಚಮಾಧಿಪತಿಗಳು ಪರಿವರ್ತನೆ ಆಗಿದ್ದಲ್ಲಿ ಇವರಿಗೆ ಸಂತಾನ ಯೋಗ ಇರುತ್ತೆ, ನೋಡ್ಕೋಬೇಕು ಇದನ್ನು. ಮತ್ತು ನೋಡಿ, ಎರಡನೇದಾಗಿ ಗುರುವು ಮತ್ತು ಲಗ್ನ ಮತ್ತು ಪಂಚಮಕ್ಕೆ ಗುರುಬಲ ಇದ್ದರೆ ನೋಡಿ ಈ ಸಂತಾನ ಯೋಗ ಇರುವಂಥದ್ದು. ಪಂಚಮಕ್ಕೆ ಅಂದರೆ ಪಂಚಮ ಭಾವ ಗುರುಬಲ ಏನಾದರೂ ಇತ್ತು ಅಂದರೆ ಶೀಘ್ರವಾಗಿ ಸಂತಾನ ಆಗುವಂಥದ್ದು. ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಶುಭ ಹಾಗೂ ಪುತ್ರಕಾರಕನಾದ ಗುರು ದೃಷ್ಟಿ ಬಿದ್ದರೂ ಕೂಡ ನಿಮಗೆ ಸಂತಾನ ಪ್ರಾಪ್ತಿಯಾಗುವಂಥದ್ದು. ನೋಡಿ, ಕೆಲವರು ನಿಮ್ಗೆ ಸಂತಾನ ಆಗಲ್ಲ ಅಂತ ಹೇಳ್ತಾರೆ, ನೋಡ್ಕೋಬೇಕಾಗುತ್ತೆ. ಎಲ್ಲ ಇತ್ತು ಅಂದರೆ ಸಂತಾನ ಪ್ರಾಪ್ತಿ ಆಗುತ್ತೆ, ಆದರೆ ಕೆಲವೊಂದು ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ವೃಶ್ಚಿಕ ರಾಶಿಯವರಾಗ್ಬೋದು, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಯವರು ಮತ್ತು ಅಲ್ಪ ಸಂತಾನ ರಾಶಿಗಳು
ಯಾರಾದರೂ ಈ ವೃಶ್ಚಿಕ ರಾಶಿಯವರು, ವೃಷಭ ರಾಶಿಯವರು, ಕನ್ಯಾ ಮತ್ತು ಸಿಂಹ ರಾಶಿಯವರು ಅಲ್ಪ ಸಂತಾನ 1-2 ಸಂತಾನಕ್ಕೆ ಅವ್ರಿಗೆ ಅನುಕೂಲ ಆಗುವಂಥದ್ದು. ಮತ್ತು ಈ ರಾಶಿಗಳು ಜಾತಕನಿಗೆ ಪಂಚಮ ಭಾವವಾದರೆ ಇಂತಹ ಜಾತಕರಿಗೆ ಅಲ್ಪ ಸಂತಾನ ಯೋಗ ಇರುತ್ತೆ. ಮತ್ತು ನೋಡಿ, ಚಂದ್ರ ಬುಧರು ಕರ್ಕಾಟಕ ರಾಶಿಯಲ್ಲಿದ್ದು ಅದು ಪಂಚಮ ಭಾವವಾದರೆ ಇವರಿಗೆ ಅಲ್ಪ ಸಂತಾನ ದೋಷ. ನೋಡಿ, ಅಲ್ಪ ಸಂತಾನ ಆಗುವಂಥದ್ದು. ಮತ್ತು ಈ ರವಿಯು ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಯಲ್ಲಿರುವಾಗ ಇದು ಪಂಚಮ ಭಾವವಾಗಿ ಅಷ್ಟಮದಲ್ಲಿ ಶನಿ ಏನಾದರೂ ಇದ್ದರೆ, ಲಗ್ನದಲ್ಲಿ ಕುಜನಿದ್ದರೆ ಇವರಿಗೆ ಬಹಳ ತಡವಾಗಿ ಸಂತಾನವಾಗುವಂಥದ್ದು. ನೋಡಿ, ಎಲ್ಲರಲ್ಲಿ ತುಂಬ ದಿನ ಆಗಿರಲ್ಲ, ಈ ರೀತಿ ಇರುತ್ತೆ ಅವರ ಜಾತಕದಲ್ಲಿ. ಇಂಥವ್ರಿಗೆ ತಡವಾಗಿ ಸಂತಾನ ಆಗುವಂಥದ್ದು ಇವೆಲ್ಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ಪಂಚಮಾಧಿಪತಿ ದುಸ್ಥಾನದಲ್ಲಿದ್ದಾಗ ಸಂತಾನ ದೋಷ ಮತ್ತು ಪಂಚಮ ಭಾವಾಧಿಪತಿಗೆ ಶನಿ, ಚಂದ್ರ ಅಥವಾ ಬುಧನ ಸಂಬಂಧವಿದ್ದರೂ ಕೂಡ ತೊಂದರೆ ಕಾಣುತ್ತೆ. ಈ ರೀತಿಯಾಗಿರುವಂಥದ್ದು. ಆದರೆ ಈ ಸಂತಾನ ಹೀನತೆಯ ಜಾತಕಗಳು ನಾವು ನೋಡಿದಾಗ ಸಂತಾನನೇ ಆಗಲ್ಲ. ನೋಡಿ, ಇವರು ತುಂಬ ನೋಡಲೇಬೇಕಾಗುತ್ತೆ ಜಾತಕದಲ್ಲಿ, ಇವ್ರು ನೋಡ್ಕೊಳ್ಳೇಬೇಕು ಸಂತಾನ ಯಾಕಾಗಲ್ಲ. ಅಂದರೆ ಸಂತಾನ ಅವ್ರ ಜಾತಕದಲ್ಲಿ ಇರುತ್ತೆ, ಅವರಿಗೆ ಸಂತಾನ ಆಗಲ್ಲ ಅಂತ. ಅವ್ರಿಗೂ ಕೂಡ ಪರಿಹಾರ ನಾನು ಹೇಳ್ಕೊಡ್ತೀನಿ. ನೋಡಿ, ಈ 4ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದು ದಶಮದಲ್ಲಿ ಚಂದ್ರ, ಸಪ್ತಮದಲ್ಲಿ ಶುಕ್ರ ಇರುವವರಿಗೆ ಮಕ್ಕಳೇ ಆಗೋಲ್ಲ, ಅವ್ರಿಗೆ ದೋಷ ಇರುತ್ತೆ ಅದು. ನೋಡಿ, ಮತ್ತು ಲಗ್ನದಲ್ಲಿ ಪಂಚಮ, ಅಷ್ಟಮ ವ್ಯಯದಲ್ಲಿ ಪಾಪಗ್ರಹದಿದ್ದರೆ ಇವರಿಗೆ ಮಕ್ಕಳ ಯೋಗ ಇರುವುದಿಲ್ಲ. ಈ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಆದರೆ ಕೆಲ ಪರಿಹಾರಗಳೇನು ನೋಡಿ, ನಾವು ಯಾವಾಗಲೂ ಕೂಡ ನಮ್ಮ ಈ ಜ್ಯೋತಿಷ ಕಾರ್ಯಕ್ರಮದಲ್ಲಿ ನಾವು ತುಂಬ ಸರಳ ಪರಿಹಾರಗಳು ನಾನು ಹೇಳ್ಕೊಡ್ತಾ ಇರ್ತೇನೆ ಯಾವಾಗಲೂ ಕೂಡ. ಅದೇ ರೀತಿ ಈ ದಿನವೂ ಕೂಡ ನಿಮಗೆ ನೋಡಿ, ಸಂತಾನಕ್ಕೋಸ್ಕರ ಸರಳ ಪರಿಹಾರ ಏನು ಮಾಡೋದು ನೋಡಿ, ಸಂತಾನ ವೇಣುಗೋಪಾಲ ಮಂತ್ರವನ್ನು ನೀವು ಪಠನೆ ಮಾಡಬೇಕು ದಿನನಿತ್ಯ ಮಾಡಿ, ತುಂಬ ಅನುಕೂಲ ಆಗುತ್ತೆ. ನೋಡಿ, ಇದೇನು ದೊಡ್ಡ ಹೋಮ ಅಲ್ಲ, ಹವನ ಅಲ್ಲ, ನಿಮ್ಗೇನು ಖರ್ಚಾಗಲ್ಲ. ಮನೇಲಿ ಕೂತ್ಕೊಂಡು ದೇವರ ಮನೆಯಲ್ಲಿ ನೋಡಿ ಒಂದು ಮಂತ್ರ ಹೇಳ್ಕೊಡ್ತೀನಿ ನೋಡಿ, ತುಂಬ ದಯವಿಟ್ಟು ಇದು ಮಂತ್ರವನ್ನು, ಸಿಂಪಲ್ ಮಂತ್ರಗಳು ಗಮನವಿಟ್ಟು ಕೇಳಿ ನೀವು ಪಠನೆ ಮಾಡಿದಾಗ ಅನುಕೂಲ ಆಗುತ್ತೆ. ನೋಡಿ, ಸಂತಾನ ಗೋಪಾಲ ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಈ ರೀತಿಯಾದಂತಹ ಮಂತ್ರವನ್ನು ನೀವು ದಿನ ಪಠಣ ಮಾಡ್ತಾ ಬನ್ನಿ. ಮನೆಯಲ್ಲಿ ಅನುಕೂಲ ವಾತಾವರಣ ಸೃಷ್ಟಿಯಾಗುತ್ತೆ. ಅದೇ ರೀತಿ ನೋಡಿ, ಪ್ರತಿ ಗುರುವಾರದಂದು ಕಡಲೆಕಾಳನ್ನು ಪೂಜೆ ಮಾಡಿ ದಾನ ಮಾಡಿ. ಕಡಲೆಕಾಳು ಗುರುವಿನಿಗೆ ಇಷ್ಟವಾದಂತಹ ಆ ಕಡಲೆಕಾಳನ್ನು ನೀವು ದಿನನಿತ್ಯ ಅಂದರೆ ಗುರುವಾರ ನೀವು ಪೂಜೆ ಮಾಡಿ. ಎಷ್ಟಾಗುತ್ತೆ ನಿಮ್ಮ ಕೈ, ಒಂದು 1/4 kg, ಅರ್ಧ kg, ಇಲ್ಲ 1 kg, ಅದರಲ್ಲಿ ಒಂದು ದಕ್ಷಿಣೆ ಇಟ್ಬಿಟ್ಟು ಬ್ರಾಹ್ಮಣರಿಗೆ ಅಥವಾ ಒಂದು ದೇವಸ್ಥಾನದ ಪೂಜಾರಿಗಳಿಗೆ ದಾನ ಮಾಡಿ. ಅದೇ ರೀತಿ ನೋಡಿ, ಪ್ರತಿ ಪೌರ್ಣಮಿಯ ತಿಥಿಯೊಂದು, ಯಾವತ್ತು ಪೌರ್ಣಮಿ ಬರುತ್ತೆ ನೋಡಿ, ಇದು ಒಂದು ಸಿಂಪಲ್ ಒಂದು ಪರಿಹಾರನೇ ಇದು. ಪೌರ್ಣಮಿ ತಿಥಿಯೊಂದು ನೀವು ಕಡಲೆಕಾಳನ್ನು ಮೊಳಕೆ ಒಡಿಸಿ ಅದನ್ನು ನೆನೆಸ್ಬೇಕಾಗುತ್ತೆ ನೀವು. ಅಂದರೆ ಹಿಂದಿನ ದಿನನೇ ನೆನೆಸಿದ್ರೆ ನಿಮಗೆ ಅನುಕೂಲ ಆಗೋದು. ಇಲ್ಲ ಪೌರ್ಣಮಿ ದಿನ ನೀವು ನೋಡ್ಕೋಬೇಕು ಯಾವತ್ತು ಬರುತ್ತೆ ಏನು ಅಂತ. ಅವತ್ತು ನೆನೆಸಿ ನೀವು ಅದನ್ನು ಮೊಳಕೆ ಆಗೋಕ್ಕೆ ಬಿಡಬೇಕಾಗುತ್ತೆ. ಆ ಮೊಳಕೆಯನ್ನು ತಗೊಂಡೋಗಿ ಗೋವಿಗೆ ತಿನ್ನಿಸುವುದರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ. ನೋಡಿ, ತುಂಬ ಸರಳವಾದ ಪರಿಹಾರ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ, ಸಂತಾನದಲ್ಲಿ ಏನಾದರೂ ತೊಂದರೆ, ಅಡಚಣೆ ಏನಾದರೂ ಉಂಟಾಗಿದ್ರು ಕೂಡ ನಿಮಗೆ ಅನುಕೂಲವಾಗುವಂಥದ್ದು ನೋಡ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ವರ್ಗದ ಜನರಿಗೆ ಈಗ ಸಂತಾನ ಭಾಗ್ಯ ಏನು ಅನುಭವಿಸ್ತಾ ಇದ್ದಾರೆ, ಸಂತಾನ ಭಾಗ್ಯ ಇಲ್ಲ ಅಂತ ಅನ್ನುವವರಿಗೆ ತುಂಬ ಸರಳ ಪರಿಹಾರವನ್ನು ತಾವು ಸೂಚಿಸ್ಕೊಟ್ಟಿದ್ದೀರಾ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿ ಭವಿಷ್ಯ ಇರ್ಬೋದು, ದಿನ ಭವಿಷ್ಯ ಇರ್ಬೋದು, ಪಂಚಾಂಗ ಭವಿಷ್ಯ ಇರ್ಬೋದು, ಇವೆಲ್ಲವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಗುರುಗಳನ್ನು ನೀವು ನೇರ ಭೇಟಿಯಾಗಬೇಕು ಅಂತಂದರೆ TV ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕಚೇರಿಗೆ ಹೋಗಿ ನೇರ ಭೇಟಿಯಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.